ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹಾಕ್ಕೊಳ್ಳೋ ಅಂಥ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಸೀರೆ ಈ ಥರ ಇದೆ. ಗ್ರೀನ್ ಕಲರ್ ಸ್ಯಾರಿ, ಅದಕ್ಕೆ ಕಾಪರ್ ಕಲರ್ನಲ್ಲಿ ಪಲ್ಲು ಇದೆ. ಬೇರೆ ಕಾಂಬಿನೇಷನ್ ಅಂತ ಏನೂ ಕಲರ್ ಇಲ್ಲ. ನಾನು ಅದಕ್ಕೆ ಇಲ್ಲಿ ಕಾಪರ್ ಕಲರ್ನೇ ಆಪೋಸಿಟ್ ಕಲರಾಗಿ ಯೂಸ್ ಮಾಡಿಕೊಂಡು ಕ್ರೋಶಾ ವರ್ಕ್ ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಫ್ಲವರ್ ಡಿಸೈನ್ ಇರೋ ಬೀಡ್ಸು ಮತ್ತು 10 ನಂಬರಿನ ನೀಡಲ್, ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಹಾಗೆಯೇ ಕಾಪರ್ ಕಲರ್ದು 6 ಎಳೆ ದಾರ ತೊಗೊಂಡಿದ್ದೀನಿ ನಾನಿಲ್ಲಿ ವರ್ಕ್ ಮಾಡೋದಕ್ಕೆ. ಫಸ್ಟು ದಾರನ ಸೀರೆ ಕೆಳಗಡೆ ಇಟ್ಕೊಂಡು ಲಾಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಟಾರ್ಟಿಂಗಲ್ಲ, ಹಾಗಾಗಿ 3 ಟೈಮ್ಸ್ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಬೀಡ್ ಸೇರಿಸ್ಕೊತಾ ಇದ್ದೀನಿ. ಬೀಡನ್ನ ಸೂಜಿನಲ್ಲಿ ಹಾಕ್ಕೊಂಡು ಅದನ್ನು ಥ್ರೆಡ್ ಒಳಗಡೆ ಹಾಕಿ ಫಸ್ಟು ಲಾಕ್ ಮಾಡ್ಕೋಬೇಕು. ನಂತರ ಸೀರೆಗೆ ಲಾಕ್ ಮಾಡ್ಕೊಬೇಕು. ಆವಾಗ ಬೀಡ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಬೀಡನ್ನ ಲಾಕ್ ಮಾಡಾದಮೇಲೆ ಮತ್ತೆ 1 ಟೈಮು ಸೀರೆಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಾದಮೇಲೆ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸೀರೆಗೆ 1 ಟೈಮ್ ಲಾಕ್ ಮಾಡಿ ನೆಕ್ಸ್ಟು ಮತ್ತೆ 6 ಚೈನ್ಸ್ ಹಾಕ್ಕೊಂಡಿದ್ದೀನಿ. 6 ಚೈನ್ಸ್ನ ನಾವು ನೋಡಿಬಿಟ್ಟು 6 ಚೈನ್ಸ್ ಎಲ್ಲಿಗೆ ಬರುತ್ತೋ ಅದನ್ನು ನೋಡಿಬಿಟ್ಟು ಅದಕ್ಕಿಂತ ಕಡಿಮೆ ಸ್ಪೇಸ್ ಬರೋ ಥರ ಲಾಕ್ ಮಾಡ್ಕೋಬೇಕಾಗುತ್ತೆ. ಡೈರೆಕ್ಟ್ 6 ಚೈನ್ಸ್ ಎಲ್ಲಿ ಬರುತ್ತೋ ಲಾಕ್ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 4 ಚೈನ್ಸ್ ಹಾಕಿದ್ರೆ ಎಲ್ಲಿಗೆ ಬರುತ್ತೋ ಆ ಮೆಜರ್ಮೆಂಟ್ನಲ್ಲಿ ಸೀರೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಮತ್ತು ಲಾಕ್ ಮಾಡಿದಾದಮೇಲೆ ಮತ್ತೆ 3 ಟೈಮ್ಸು ಚೈನ್ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೊಬೇಕು. ನಂತರ ಮತ್ತೆ ಫ್ಲವರ್ ಬೀಡ್ ಸೇರಿಸ್ಕೊಂಡಿದ್ದೀನಿ. ಫ್ಲವರ್ ಬೀಡ್ ಸೇರಿಸ್ಕೊಂಡು ಸೀರೆಗೆ 2 ಟೈಮ್ಸ್ ಲಾಕ್ ಮಾಡ್ಕೊಬೇಕಾಗುತ್ತೆ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಸೇರಿಸ್ಕೊತಾ ಇದ್ದೀನಿ. ನೋಡಿ, 1 ಟೈಮ್ಗೆ ನಾವು 2 ಬೀಡ್ಸ್ ಸೇರಿಸ್ಕೊಬೇಕಾಗುತ್ತೆ. ನೋಡಿ, 2 ಬೀಡ್ ಸೇರಿಸ್ಕೊತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡ್ಕೊಳ್ಳೋದು ಮತ್ತು ಸೀರೆಗೆ ಲಾಕ್ ಮಾಡೋದು, 2 ಟೈಮ್ಸ್ ಲಾಕ್ ಮಾಡಬೇಕಾಗುತ್ತೆ ಸೀರೆಗೆ. ಅದಾದಮೇಲೆ ಮತ್ತೆ 3 ಚೈನ್ಸ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡೋದು. ಮತ್ತು 6 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ 4 ಚೈನ್ಸ್ ಹಾಕಿದ್ರೆ ಎಲ್ಲಿಗೆ ಬರುತ್ತೋ ಆ ಮೆಜರ್ಮೆಂಟ್ನಲ್ಲಿ ಸೀರೆಗೆ ಲಾಕ್ ಮಾಡ್ಕೊಳ್ಳೋದು. ಮತ್ತು 3 ಚೈನ್ ಹಾಕ್ಕೊಂಡು ಸೀರೆಗೆ ಲಾಕ್ ಮಾಡೋದು. ಅದಾದಮೇಲೆ ಮತ್ತೆ ಬೀಡ್ ಸೇರಿಸ್ಕೊಂಡು 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಬೀಡ್ ಸೇರಿಸ್ಕೊಳ್ಳೋದು. ಇದೇ ಥರ ಸೀರೆ ಪೂರ್ತಿ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾನು ಇಷ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಬೀಡ್ ಹಾಕಿದ್ದೀನಿ. ನೆಕ್ಸ್ಟ್ ಎಲ್ಲ 2 ಬೀಡ್ಸ್ ಹಾಕ್ಕೊಳ್ತಾ ಹೋಗಿದ್ದೀನಿ. ಅದೇ ಥರ ಸೀರೆ ಪೂರ್ತಿ ಫಿನಿಷ್ ಮಾಡಿ ಲಾಸ್ಟಲ್ಲಿ ಹೇಗೆ ಬಂತು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಲಾಸ್ಟಲ್ಲಿ ನನಗೆ ಕರೆಕ್ಟಾಗಿ ಒಂದು ಆರ್ಚ್ ಫಿನಿಷ್ ಮಾಡೋವಷ್ಟು ಕರೆಕ್ಟಾಗಿ ಬಂದಿದೆ. ಬಟ್ ಕುಚ್ಚಿಗೆ ಏನು ಬಂದಿಲ್ಲ. ಇಟ್ಸ್ ಓಕೆ, ಏನು ಬರುತ್ತೋ ಹಾಗೆ ಫಿನಿಷ್ ಮಾಡಿ. ನೋಡಿ, ಲಾಸ್ಟಲ್ಲಿ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ ತೆಗೆದು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ದಾರ ಉಳಿಸ್ಕೊಳ್ಳಿ ಈ ಥರ. ಮತ್ತು ಸೆಕೆಂಡ್ ಸ್ಟೆಪ್ಪು ನಾನು ಸ್ಟಾರ್ಟಿಂಗಿಂದ ಶುರು ಮಾಡ್ತಾ ಇದ್ದೀನಿ. ಫಸ್ಟು ನಾವು 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿದ್ವಿ ಅಲ್ವಾ, ಆ 2 ಟೈಮ್ಸ್ ಮಧ್ಯದಲ್ಲಿ ಸ್ವಲ್ಪ ಸ್ಪೇಸ್ ಸಿಗುತ್ತೆ, ಅಲ್ಲಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು 5 ಚೈನ್ಸ್ ಹಾಕ್ಕೋಬೇಕಾಗುತ್ತೆ. ಬೀಡು ಫುಲ್ಲು ಕವರ್ ಆಗೋವಷ್ಟು ಹಾಕಬೇಕಾಗುತ್ತೆ. ಅದಕ್ಕೆ 5 ಚೈನ್ಸು ಕರೆಕ್ಟ್ ಆಗುತ್ತೆ. ನಾವು ಬೀಡ್ ಆದಮೇಲೆ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿದ್ವಿ ಅಲ್ವಾ, ಅದರ ಸೆಂಟ್ರಲ್ಲಿ ಸ್ಪೇಸ್ ಸಿಗುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನಂತರ ಅಲ್ಲಿಂದನೇ ಡೈರೆಕ್ಟಾಗಿ ಡಬಲ್ ಕ್ರೋಶಾ ಮಾಡಬೇಕಾಗುತ್ತೆ. ಟ್ರಿಪಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಸೂಜಿ ಮೇಲೆ 2 ಟೈಮ್ಸ್ ದಾರ ಸುತ್ತಕೊಂಡು ಅಲ್ಲಿಂದ ಡೈರೆಕ್ಟು 6 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ತಗೋಬೇಕಾಗುತ್ತೆ. ಫಸ್ಟು 2 ದಾರ 1 ಮಾಡೋಣ, ನೆಕ್ಸ್ಟು ಇನ್ನೆರಡು ದಾರ 1 ಮಾಡೋಣ, ಲಾಸ್ಟಲ್ಲಿ ಇನ್ನೆರಡು ದಾರ 1 ಮಾಡ್ಕೊಳ್ಳೋಣ. ಆ ಥರ ಟ್ರಿಪಲ್ ಕ್ರೋಶಾ ಆಗುತ್ತೆ. ನೋಡಿ, ಇಲ್ಲಿ ನಾನು ಮಾಡ್ತಾಯಿದ್ದೀನಿ. 2 ಟೈಮ್ಸ್ ಸೂಜಿಗೆ ದಾರ ಸುತ್ಕೊಳ್ಳೋದು, ಅದನ್ನು 6 ಚೈನ್ ಒಳಗಡೆ ಕ್ರೋಶಾ ಮಾಡ್ಕೊಳ್ಳೋದು. ಫಸ್ಟ್ 2 ನೆಕ್ಸ್ಟ್ 2 ಲಾಸ್ಟ್ 2 ಈ ಥರ ಮಾಡಿದಾಗ ಟ್ರಿಪಲ್ ಕ್ರೋಶಾ ಆಗುತ್ತೆ. ಆರ್ಚು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಹಾಗಾಗಿ ನಾನು ಟ್ರಿಪಲ್ ಕ್ರೋಶಾ ಮಾಡ್ತಾಯಿದ್ದೀನಿ. ನಿಮಗೆ ಸಿಂಪಲಾಗಿ ಸಾಕು ಅಂದರೆ ಡಬಲ್ ಕ್ರೋಶಾ ಸಹ ಮಾಡ್ಕೊಬೋದು, ನಿಮ್ಮ ಇಷ್ಟ. ಇದೇ ಥರ ಆ 6 ಚೈನ್ ಒಳಗಡೆ 16
ಟ್ರಿಪಲ್ ಕ್ರೋಶ ಮಾಡಬೇಕಾಗುತ್ತೆ. ಕೌಂಟ್ ಮಾಡ್ತಾ ಮಾಡ್ಕೊಂಡು ಹೋಗಿ ಫಸ್ಟು 8 ಆದಾಗ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳೋಣ. ಮಿಡಲಲ್ಲಿ ಒಂದು ಸ್ಮಾಲ್ ಬೀಡ್ ಸೇರಿಸಿದ್ರೆ ಆರ್ಚ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇವಾಗ ನಂದು 8 ಆಗಿದೆ. ಇವಾಗ ನಾನು ಈ ಥರ ಸ್ಮಾಲ್ ಬೀಡ್ ಸೇರಿಸ್ಕೊತಾ ಇದ್ದೀನಿ. ಸ್ಮಾಲ್ ಬೀಡ್ ಸೇರಿಸಿ ಡೈರೆಕ್ಟು ಸೂಜಿ ಮೇಲೆ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶ ಮಾಡ್ಕೊಳ್ಳೋಣ. ಲಾಕ್ ಮಾಡೋದೆಲ್ಲ ಏನು ಬೇಡ, ಡೈರೆಕ್ಟು ಕ್ರೋಶ ಮಾಡ್ಕೊಳ್ಳೋಣ. ಸೇಮ್ ಫಸ್ಟ್ ಹೇಗೆ ಮಾಡಿದ್ವು ಅದೇ ಥರ 2 ಟೈಮ್ಸ್ ಸೂಜಿ ಮೇಲೆ ದಾರ ಸುತ್ಕೊಳ್ಳೋದು. 6 ಚೈನ್ ಒಳಗಡೆ ತಗೊಂಡು 2 ದಾರ ಒಂದು, 2 ದಾರ ಒಂದು, ಲಾಸ್ಟ್ 2 ದಾರ ಒಂದು ಟ್ರಿಪಲ್ ಕ್ರೋಶ ಮಾಡ್ಕೊಂಡು ಆ 6 ಚೈನು ಫುಲ್ಲು ಫಿಲ್ ಆಗೋ ಥರ 16 ಟ್ರಿಪಲ್ ಕ್ರೋಶ ಮಾಡಬೇಕಾಗುತ್ತೆ. ನೋಡಿ ನಾನು ಮಾಡ್ತಾ ಇದ್ದೀನಲ್ಲ, ಇದೇ ಥರ ಸೇಮ್ ಪೂರ್ತಿ ಮಾಡೋದು. ಆರ್ಚ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಬರುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಆರ್ಚು. ಕಡಿಮೆ ಟೈಮ್ನಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬೇಕು ಅಂದರೆ ನೀವು ಈಸಿಯಾಗಿ 2 ಸ್ಟೆಪ್ನಲ್ಲಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಬಿಗಿನರ್ಸು ಸಹ ಈಸಿಯಾಗಿ ಆರಾಮಾಗಿ ಹಾಕ್ಕೊಬೋದು. ಒಂದ್ಸಲ ನನ್ನ ವಿಡಿಯೋ ನೋಡಿ ಟ್ರೈ ಮಾಡಿ ನೋಡಿ. ಇವಾಗ 16 ಟ್ರಿಪಲ್ ಕ್ರೋಶ ಆಗಿದೆ. ಇವಾಗ ನಾವು 3 ಚೈನ್ಸ್ ಆದಮೇಲೆ ಡಬಲ್ ಲಾಕ್ ಮಾಡಿದ್ವಲ್ಲ, 2 ಟೈಮ್ಸ್ ಲಾಕ್ ಮಾಡಿದ್ವಲ್ಲ ಸೀರೆಗೆ, ಆ 2 ಟೈಮ್ಸ್ ಮಾಡಿರೋದ್ರ ಮಧ್ಯದಲ್ಲಿ ಸ್ಪೇಸ್ ಸಿಗುತ್ತೆ, ಅಲ್ಲಿ ನಾವು ಸೀರೆಗೆ ಲಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೋಡಿ ಆರ್ಚ್ ಎಷ್ಟು ನೀಟಾಗಿ ಬಂದಿದೆ, ಎಷ್ಟು ನೀಟ್ ಫಿನಿಶಿಂಗ್ ಕಾಣ್ತಾ ಇದೆ ನೋಡಿ. ಆರ್ಚು ದೊಡ್ಡದಾಗೂ ಕಾಣುತ್ತೆ ನಿಮಗೆ ಡೈರೆಕ್ಟ್ ಮಾಡಿದಾಗ. ಟ್ರಿಪಲ್ ಕ್ರೋಶ ಮಾಡಿದ್ರೆ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ. ಇವಾಗ ನಾವು ಬೀಡ್ ಮೇಲೆ ಚೈನ್ ಹಾಕ್ಕೊಬೇಕಾಗುತ್ತೆ ಕುಚ್ಚು ಕಟ್ಟೋದಕ್ಕೆ. ಅದಕ್ಕಿಲ್ಲಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ ನಾನು. ಸೇಮ್ ಸ್ಟಾರ್ಟಿಂಗ್ ಹೇಗೆ ಹಾಕಿದ್ವೋ ಹಾಗೆ 5 ಚೈನ್ಸ್ ಹಾಕ್ಕೊಂಡು ಬೀಡ್ ಆದಮೇಲೆ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿದ್ವಲ್ಲ ಅದರ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋದು. ಮತ್ತು 5 ಚೈನ್ಸ್ ಹಾಕ್ಕೊಳ್ಳೋದು. ನೆಕ್ಸ್ಟ್ ಬೀಡ್ ಮೇಲೆ ಬರೋ ಥರ ಬೀಡ್ ಆದಮೇಲೆ 2 ಟೈಮ್ಸ್ ಸೀರೆಗೆ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಸೇಮ್ ಪ್ರೊಸೀಜರು, ಇದೇ ಥರ ಸೀರೆ ಪೂರ್ತಿ ಮಾಡ್ತಾ ಹೋಗೋದು. ನೋಡಿ ನಾನು 2 ಆರ್ಚ್ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗು. ಡೈರೆಕ್ಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಸೀರೆ ಪೂರ್ತಿ ಇದೇ ಥರ ಮಾಡಿದ್ದೀನಿ ನಾನು. ಲಾಸ್ಟಲ್ಲಿ ಹೇಗೆ ಲಾಕ್ ಮಾಡೋದು ಅಂತ, ಹೇಗೆ ಫಿನಿಶ್ ಮಾಡೋದು ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಲಾಸ್ಟಲ್ಲಿ 16 ಟ್ರಿಪಲ್ ಕ್ರೋಶ ಆದಮೇಲೆ ಫಸ್ಟ್ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಮಧ್ಯದಲ್ಲೇ ಲಾಕ್ ಮಾಡ್ಕೊಬೇಕಾಗುತ್ತೆ. ಲಾಕ್ ಮಾಡಿ 2 ಚೈನ್ಸ್ ಹಾಕ್ಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಫಸ್ಟ್ ಹೇಗೆ ಕಟ್ ಮಾಡಿದ್ವೋ ಅದೇ ಥರ ಕಟ್ ಮಾಡಿ 2 ಸೇರಿಸ್ಕೊಂಡು ನಾಟ್ ಹಾಕ್ಕೊಳ್ಳೋಣ, ಬಿಚ್ಚೋಗೋದಿಲ್ಲ ಅಂತ ಅಷ್ಟೇ. ಥ್ರೆಡ್ಗೆ ಲಾಸ್ಟಲ್ಲಿ ಸ್ವಲ್ಪ ಗ್ಲೂ ಹಚ್ಚಬೇಕಾಗುತ್ತೆ. ಸೀರೆ ಪೂರ್ತಿ ಫಿನಿಶ್ ಆದಮೇಲೆ ಇವಾಗ ಕುಚ್ಚು ಕಟ್ಕೊಳ್ಳೋಣ. 2 ಬೀಡ್ಸ್ ಹಾಕ್ಕೊಂಡಿದ್ವಲ್ವ, ಆ 2 ಬೀಡ್ ಕೆಳಗಡೆನೂ 2 ಕುಚ್ಚು ಕಟ್ತಾ ಹೋಗೋಣ. ನಾನಿಲ್ಲಿ ಗ್ರೀನ್ ಕಲರ್ದು 187 ದಾರ ತಗೊಂಡು ಗ್ಲೂ ಹಚ್ಚಿರ್ತೀವಲ್ಲ ಆ ಕಡೆಯಿಂದ ಮೇಲಿಂದ ಕೆಳಗೆ ಹಾಕಿ ಕೆಳಗೆ ತಗೊಂಡು 2 ಫೋಲ್ಡ್ ಮಾಡಿ ಮತ್ತು ನೀಡಲಲ್ಲಿ 2 ಎಳೆ ಜರಿ ಥ್ರೆಡ್ ತೊಗೊಂಡಿದ್ದೀನಿ ಗೋಲ್ಡ್ ಕಲರ್ದು, ಅದರಲ್ಲಿ ಟೈ ಮಾಡ್ತಾ ಇದ್ದೀನಿ. ಒಂದು 3 to 4 ಟೈಮ್ಸ್ ಈ ಥರ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಫಿನಿಶ್ ಬರುತ್ತೆ ನೋಡಿ. ನೋಡಿ ಈ ಥರ ನಾಟ್ ಮಾಡಿ ಅದರೊಳಗಡೆನೇ ಸೂಜಿ ತಗೊಂಡು ನಾವು ಕುಚ್ಚನ್ನ ಎಷ್ಟು ಕಟ್ ಮಾಡ್ತೀವೋ ಅಷ್ಟನ್ನು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತದು. ಹಾಗಾಗಿ ಕುಚ್ಚು ಎಷ್ಟು ತೊಗೊತೀವೋ ಅಷ್ಟು ಜರಿ ಥ್ರೆಡ್ ಬಿಟ್ಟು ಕಟ್ ಮಾಡಿ ನೀಟಾಗಿ ಬರುತ್ತೆ ನೋಡಿ. ಅದೇ ಥರ ನಾನು 2 ಕಟ್ ತೋರಿಸ್ತಾ ಇದ್ದೀನಿ. ಅದೇ ಥರ ಸೀರೆ ಪೂರ್ತಿ ಫಿನಿಶ್ ಆಗಿದೆ ನೋಡಿ. ಲಾಸ್ಟಲ್ಲಿ ಈ ಥರ ಬಂದಿದೆ. ಸಿಂಪಲ್ಲಾಗಿ ಈಸಿಯಾಗಿ ಹಾಕ್ಕೋಬೋದು. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.